ಹಲೋ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನಾನು ಇಂದಿರಾನಗರ ಒಳಗೆ ಬಂದಿದ್ದೀನಿ. ಸೊ ಇಂದಿರಾನಗರ ಫುಟ್ಪಾತ್ ಎಲ್ಲ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸಖತ್ತು ವೈಡಾಗಿದೆ ಫುಟ್ಪಾತ್. ಬಟ್ ಈ ಫುಟ್ಪಾತಲ್ಲೆಲ್ಲ ಬರೀ ಎಲ್ಲಿ ನೋಡಿದ್ರು ಲೈಟ್ ಕಂಬಗಳು, ಆಮೇಲೆ ಟೆಲಿಫೋನು ಎಕ್ಸ್ಚೇಂಜ್ ಏನಿರ್ತದೋ ಅದು ಈ ಥರ ಕಾಣಿಸ್ತಾ ಇದೆ. ಸೊ ಫುಟ್ಪಾತ್ ದೊಡ್ಡದಾಗಿದ್ದರೂ ನಮಗೆ ಏನು ಫುಟ್ಪಾತು ವಾಕಿಂಗ್ ಸ್ಪೇಸ್ ಇದೆಯೋ ಅದು ಕಮ್ಮಿ ಆಗ್ತಾಯಿದೆ. ಈವನ್ ದೋ ದ ಫುಟ್ಪಾತ್ ವೆಂಡರ್ಸ್ ಆರ್ ನಾಟ್ ಆಕ್ಯುಪೈಯಿಂಗ್ ದ ಫುಟ್ಪಾತ್. ಸೊ ಬೆಳಗ್ಗೆನೇ ಒಂದು 8:30 ಹಂಗೆ ನಾನು ಇಂದಿರಾನಗರ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗ್ತಾಯಿದ್ದಾರೆ ಪೊಲೀಸ್ ಜೀಪಲ್ಲಿ. ಆಮೇಲೆ ನೆಕ್ಸ್ಟು ಯಾರೋ ಅವ್ರ ಫ್ರೆಂಡು ಡ್ರಾಪ್ ಮಾಡ್ತಾಯಿದ್ದಾರೆ ಅವ್ರವ್ರ ಆಫೀಸ್ಗಳಿಗೆ. ಆಮೇಲೆ ಇವ್ರು ನೋಡಿ ID ಕಾರ್ಡ್ ಹಾಕ್ಕೊಂಡು ಆಫೀಸ್ಗೆ ಹೋಗ್ತಾಯಿದ್ದಾರೆ. ಆಮೇಲೆ ನೆಕ್ಸ್ಟ್ ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಫುಟ್ಪಾತಲ್ಲಿ ವಾಕ್ ಮಾಡೋದು. ಯಾಕೆ ಅಂತಂದರೆ ಬೆಳಗ್ಗೆ ಈ ಥರ ವಾಕಿಂಗ್ ಹೋದರೆ ನಿಮಗೂ ಒಳ್ಳೆಯದು, ಆಮೇಲೆ ನೇಚರ್ಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಅಂದರೆ ನೀವು ಯಾವುದೇ ರೀತಿಯ ಬೈಕು ಇಲ್ಲಾಂದರೆ ಸ್ಕೂಟರು ಇಲ್ಲ ಕಾರು ಯೂಸ್ ಮಾಡ್ತಾಯಿಲ್ಲ ಅಂತ. ನೀವು ಯಾವತ್ತು ಈ ಎಕ್ಸಾಂಪಲ್ಲು ಕ್ರಾಸ್ ಮಾಡಬೇಕಾದ್ರೆ ರೋಡು ಯಾವ ಥರ ಕ್ರಾಸ್ ಮಾಡಬೇಕು ಅಂತಂದರೆ ಲೆಫ್ಟು ರೈಟ್ ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಡಿವೈಡ್ರ್ ಹತ್ರ ನಿಂತ್ಕೋಬೇಕು, ಮತ್ತು ಲೆಫ್ಟಲ್ಲಿ ನೋಡ್ಕೋಬೇಕು, ಮತ್ತು ಈ ಥರ ಕ್ರಾಸ್ ಮಾಡಬೇಕಾಗತ್ತೆ. ಸೊ ಎಷ್ಟು ಆರಾಮಾಗಿ ಕ್ರಾಸ್ ಮಾಡೋದು ಅಂತ ಅಂದ್ಬಿಟ್ಟು ನೋಡಿದ್ದೀರಾ ಫುಟ್ಪಾತು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿನಿಮಮ್ ಇಷ್ಟು ದೊಡ್ಡ ಫುಟ್ಪಾತ್ ಇದ್ದರೆ ಒಳ್ಳೆಯದು, ಸೂಪರಾಗಿರುತ್ತೆ. ಚೆನ್ನಾಗಿದೆ ಫುಟ್ಪಾತ್ ಅಂತಿದ್ದಂಗೆ ಈ ಥರ ಒಂದು ಮಾಡ್ಕೊಡ್ಸಿ. ಇಲ್ಲೊಂದು ಪಾರ್ಕ್ ಇದೆ. ಸೊ ಪಾರ್ಕಲ್ಲಿ ನಾನು ಹೇಳಿದಲ್ಲ ಟ್ರಾನ್ಸ್ಫಾರ್ಮರು. ಸೊ ಇದೆಲ್ಲ ಟ್ರಾನ್ಸ್ಫಾರ್ಮರ್ ಫುಟ್ಪಾತ್ ಮೇಲೆ ಇರುತ್ತೆ. ಸೊ ಇದು ಅರ್ಧ ಎನ್ಕ್ರೋಚ್ಮೆಂಟ್. ಅಷ್ಟು ಇದು ಪಾರ್ಕ್ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಇದೆ. ಒಳ್ಳೆ ಫುಟ್ಪಾತು. ಬಟ್ ಹೇಳಿದ್ಮೇಲೆ ಎನ್ಕ್ರೋಚ್ಮೆಂಟು ಜಾಸ್ತಿ, ಗೌರ್ಮೆಂಟಿಂದಲೇ ಎನ್ಕ್ರೋಚ್ಮೆಂಟ್ ಜಾಸ್ತಿ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫಾರ್ಮರ್ ಪೋಲ್ಸ್ಗಳಿರ್ಬೋದು, ಎಲೆಕ್ಟ್ರಿಕಲ್ ಪೋಲ್ಸ್ ಇರ್ಬೋದು, ಮತ್ತು ಇನ್ನು ಟೆಲಿಕಾಮ್ ಪೋಲ್ಸ್, ಫಾರ್ ಎಕ್ಸಾಂಪಲ್ ಏರ್ಟೆಲ್ಲು, ಜಿಯೋ, ಇವರೆಲ್ಲ ಫುಟ್ಪಾತ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ಸೊ ಅಮ್ಯುನಿಟೀಸ್ ಬೇಕು, ಬಟ್ ಅಟ್ ವಾಟ್ ಎಕ್ಸ್ಟೆಂಟ್ ಕಮೆಂಟ್ ಮಾಡಿ. ಟ್ರೀಸ್ ಇದೆ, ಟ್ರೀಸ್ ಆರ್ ಓಕೆ, ಬಟ್ ವೈ ಪೋಲ್ಸ್? ಸೊ ಇಲ್ಲಿಗೆ ನೀವು ಬಂದಿದ್ದೀರ ಲಿಕ್ ಅಂತ ಅಂದರೆ ಐಸ್ ಕ್ರೀಮು, ಕಿಚನ್ನು, ಆಮೇಲೆ ಲಗೋನೆ ಅಂತ. ಸೊ ಇಲ್ಲಿಗೆ ನೀವು ಬಂದಿದ್ದೀರಾ ಕಮೆಂಟ್ ಮಾಡಿ. ಬಟ್ ಫುಟ್ಪಾತ್ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಬರ್ಡ್ಸಿಗೋಸ್ಕರ ನೀರಿಟ್ಟಿದ್ದಾರೆ. ಸೊ ಕ್ಯಾಲಿಫೋರ್ನಿಯಾ ದಟ್ಸ್ ವಾಟ್ ಎಲ್ಲ ಪಾಶ್ ಏರಿಯಾ ಅಂತ ಹೇಳ್ಬೋದು. ನಂಗೆ ಸಖತ್ ಇಷ್ಟ ಆಯಿತು ಈ ಒಂದು ಫುಟ್ಪಾತ್ ಎಕ್ಸ್ಪೀರಿಯೆನ್ಸು, ವಾಕಿಂಗ್ ಎಕ್ಸ್ಪೀರಿಯೆನ್ಸ್. ಫುಟ್ಪಾತಲ್ಲಿ ವಾಕಿಂಗ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ಗಮನಿಸ್ತೀನಿ. ಸೊ ಇದೇ ಥರ ಬೇರೆ ಬೇರೆ ಏರಿಯಾನ ವಾಕಿಂಗ್ ಮುಖಾಂತರ ತೋರಿಸ್ಕೊಡ್ಬೇಕು ಅಂತಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮಾತ್ರ. ಸೊ ಬನ್ನಿ ಇನ್ನು ಮುಂದೆ ಏನೇನು ಕಾಣಿಸುತ್ತೆ. ಟರ್ನ್ ರೈಟ್ ಅಂತ ಹೇಳ್ತಾ ಇದೆ. ಸೊ ಬನ್ನಿ ರೈಟ್ ಹೋಗೋಣ, ಚೆಕ್ ಮಾಡೋಣ. ಸೊ ಈಗ ಗೊತ್ತಿರ್ಬೋದು ನಿಮಗೆ, ಇಟ್ ಈಸ್ ಐಸ್ ಕ್ರೀಮ್
ಆ್ಯಂಡ್ ಅದರ್ ಈಟಬಲ್ ಶಾಪ್. ಎಷ್ಟು ಸೂಪರಾಗಿದೆ ಗೊತ್ತಾ ಇದೊಂದು ಏರಿಯಾ. ಫುಲ್ಲು ಕಾಮಾಗಿದೆ, ಸಖತ್ ಇಷ್ಟ ಆಯ್ತು ಈ ಏರಿಯಾ. ನೀವು ಇಂದಿರಾನಗರ ಮೆಟ್ರೋ ಸ್ಟೇಷನ್ದು ಹಿಡ್ಕೊಂಡು ಈ ಥರ ಈ ಒಂದು ಪ್ಲೇಸಿಗೆ ಬಂದುಬಿಟ್ರೆ ಎಷ್ಟು ಸೂಪರಾಗಿರುತ್ತೆ ನೋಡಿ. ಆಗಲೇ ಬೋಗನ್ವಿಲ್ಲ ಇದು ಮಾಡಿ. ಸೊ ಬೆಂಗಳೂರು ಅಂತ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಮಾಡ್ತಾಯಿದ್ದಾರೆ ನೋಡಿ, ಮಾಡ್ತಾಯಿದ್ದಾರೆ. ಯಾರಿಗೇನು ಮಾಡ್ತಾರೆ ಮತ್ತು ಇನ್ನೇನು ಫ್ರೆಂಡ್ಸ್, ಎಲ್ಲರೂ ಸೂಪರಾಗಿದ್ದೀರ. ಏನಾದರೂ ಸಮಾಚಾರ ಇದ್ದಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಫ್ರಾಂಟಿಯರ್ ಅಂತ, ಸೊ ಯಾವ ಕಂಪ್ನಿ ಅಂತ ಏನು ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಬರ್ತಾ ಇದ್ದೀನಿ. ಸೊ ಇಲ್ಲೂ ಒಂದು CCTV ಇದೆ. ಯಾವುದಂತ ಗೊತ್ತಿಲ್ಲ. ವಾಕ್ ಮಾಡ್ತಾನೆ ಎಲ್ಲಿವರೆಗೂ ವಾಕ್ ಮಾಡ್ತಾನೆ ಅಂತಂದರೆ ಸೊ ಇದು ಮೋಸ್ಟ್ಲಿ ರಾಜಕಾಲುವೆ ಇರಬೇಕು. ರಾಜಕಾಲುವೆ ತಡೆಯೋಕ್ಕಾಗ್ತಾಯಿಲ್ಲ, ಆ ರೀತಿ ಸ್ಮೆಲ್ ಬರ್ತಾಯಿದೆ. ನೀಟಾಗಿ ಗೊತ್ತಾಗೋಗುತ್ತೆ ರಾಜಕಾಲುವೆ ನೋಡಿ, ರಾಜಕಾಲುವೆ. ಸೊ ಇಲ್ಲೆಲ್ಲ ಬರ್ತಾಯಿದ್ರೆ ಒಂಥರ ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್ ಬರ್ತಾಯಿದೆ. ಸೊ ನೋಡ್ತೀನಿ ಈ ಥರ ಇದೆ, ಸೂಪರಾಗಿದೆ ಅನಿಸುತ್ತೆ ಅಲ್ಲ. ಎಲ್ಲ ಓಲ್ಡ್ ಬ್ಯಾಂಗ್ಳೂರ್ ವೈಬ್ಸ್, ಫುಲ್ಲು ಗ್ರೀನ್ರಿ. ಆಮೇಲೆ ಎಲ್ಲಿ ನೋಡಿದ್ರು ಕಾಂಪ್ಲೆಕ್ಸ್ ಥರ ಬಿಲ್ಡಿಂಗ್ಸು. ಇನ್ನೊಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನಕ್ಕೆ ನೀವು ಬಂದಿದ್ದರೆ ಕಮೆಂಟ್ ಹಾಕಿ, ಇಲ್ಲ ಅಂತಂದರೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ, ಇದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ಇಲ್ಲಿಗೊಂದು ದೇವಸ್ಥಾನ, ಓಂ ಶಕ್ತಿ ದೇವಸ್ಥಾನ. ಸೊ ಒಂದೇ ಕಡೆ 3 ದೇವ್ರನ್ನ ತೋರಿಸಿದ್ದೀನಿ, ಖುಷಿಪಡಿ. ಶ್ರೀ ವರಸಿದ್ಧಿ ವಿನಾಯಕ ಟೆಂಪಲು, ಆಮೇಲೆ ಕಾಳಿದಾಸನ ಮಠ ಎಲ್ಲ ಒಂದೇ ಕಡೆ ಇದೆ. ಸೊ ಒಂಥರ ನೀವು ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು, ಆ ಥರ ಇದೆ. ಸಾಯಿಬಾಬಾ ದೇವಸ್ಥಾನ ನೋಡಿದ್ರಿ, ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ರಿ, ಆಮೇಲೆ ಓಂ ಶಕ್ತಿ ದೇವಸ್ಥಾನ ನೋಡಿದ್ರಿ, ಆಮೇಲೆ ಇನ್ಯಾವ ದೇವಸ್ಥಾನ, ವರಸಿದ್ಧಿ ವಿನಾಯಕ ದೇವಸ್ಥಾನ ನೋಡಿದ್ರಿ, ಆಮೇಲೆ ರಾಘವೇಂದ್ರ ಸ್ವಾಮಿ ಮಠದ್ದು ಒಂದು ಪ್ಲೇಸ್ ನೋಡಿದ್ರಿ. ಸೊ ಎಲ್ಲ ಇದೆ. ಸೊ ಇದೊಂದು ಪಾರ್ಕು. ಸೊ ನಾನು ವಾಕಿಂಗ್ ಮಾಡೋ ಟೈಮಲ್ಲಿ 2 ಪಾರ್ಕ್ ನೋಡಿದ್ದೆ. ಸೊ ಪಾರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ. ಫುಟ್ಪಾತು ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ ಈ ಒಂದು ಪಾರ್ಕಲ್ಲಿ. ಸಿ ಇಲ್ಲಿ ನನಗೇನು ಇಷ್ಟ ಆಯಿತು ಅಂದರೆ ಹೆವಿಯಾಗಿ ಫುಟ್ಪಾತೇ ಇಷ್ಟ ಆಗಿದ್ದು ಆ್ಯಕ್ಚುಲಿ. ಸೊ ಫುಟ್ಪಾತ್ ಎಂಕ್ರೋಚ್ಮೆಂಟು ಅಂತ ಹೇಳ್ತಾರಲ್ಲ ನೋಡಿ, ಯಾವ ರೀತಿ ಫುಟ್ಪಾತ್ ಎಂಕ್ರೋಚ್ಮೆಂಟು ಇಲ್ಲ. ಬಟ್ ಎಕ್ಸೆಪ್ಟ್ ದ ಪೋಲ್ಸ್, ಎಲೆಕ್ಟ್ರಿಕ್ ಪೋಲ್ಸ್, ಮತ್ತು ಅದೇ ಹೇಳ್ತಾ ಅಂತ ಅಂದ್ಬಿಟ್ಟು. ಬಟ್ ದ ರಿಯಾಲಿಟಿ ಇಸ್ ದಿಸ್.
ಆಲ್ಮೋಸ್ಟು ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ. ಬೆಂಗಳೂರಿಗೆ ಇಂದಿರಾನಗರ ಮೆಟ್ರೋ ಸ್ಟೇಷನ್ಗಿಂತ ಬಂದಿದ್ದೀನಿ. ನೋಡ್ತಾ ಇರಬೇಕು. ಮುಂಚೆ ಇಂದಿರಾ ಕ್ಯಾಂಟೀನ್ ಆಫೀಸಿಂದ ಒಂದು ಇವೆಂಟ್ ಇತ್ತು ಲೀಲಾ ಪ್ಯಾಲೇಸ್ಗೆ. ಸೊ ಲೀಲಾ ಪ್ಯಾಲೇಸಿಗೆ ಹೋಗ್ತಾ ಇದ್ದೀನಿ. ಸೊ ವಾಕಿಂಗ್ ಮಾಡಿಕೊಂಡು ಲೀಲಾ ಪ್ಯಾಲೇಸಿಗೆ ಹೋಗ್ತಾಯಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಲೀಲಾ ಪ್ಯಾಲೇಸ್ನ ತೋರಿಸ್ತೀನಿ. ಆಯಿತಾ? ಓಕೆನಾ? ನೆಕ್ಸ್ಟ್ ಸ್ಟಾಪ್ ಇಸ್ ಲೀಲಾ ಪ್ಯಾಲೇಸ್.